ನಮ್ಮ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ನಂತರ ನಾವೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಸಾಗೋಣ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಕ್ಕೆ ತಾವೆಲ್ಲ ಕೂಡ ಸಹಕಾರವನ್ನು ನೀಡಬೇಕು. ಮಾತಾಡ್ಬಿಡಿ ಬೇಗ ಬೇಗ. ಎರಡನೇ ದಿನದ ಈ ಬೃಹತ್ ಪಾದಯಾತ್ರೆಗೆ ದೇಶ ಕಂಡಂತ ಅಪರೂಪ ರೈತ ನಾಯಕರು ಅವರ ಜೀವನದ ಉದ್ದಗಲಕ್ಕೂ ಕೂಡ ರೈತ ಪರವಾದಂತ ಹೋರಾಟಗಳು, ರೈತ ಪರವಾದಂತ ಚಳುವಳಿಗಳ ಮೂಲಕ 64 ವರ್ಷ ಸುದೀರ್ಘ ಕಾಲ ರಾಜಕಾರಣದ ನಮ್ಮ ಭಾರತ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಅಳಿವಳಿಗೋಸ್ಕರ, ರೈತರ ಅಸ್ತಿತ್ವಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳು, ಪಕ್ಷದ ವರಿಷ್ಠರು, ರೈತರ ಮಗನಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು, ಅಪ್ಪಾಜಿಯವರು. ಓಕೆ, ರೈತರ ಬೇಡಿಕೆಗಳನ್ನ ಈಡೇರಿಸಬೇಕು, ರೈತರಿಗೆ ಒತ್ತಾಯ ಮಾಡಬಾರ್ದು. ರೈತರು ನಮ್ಮ ಜಮೀನನ್ನ ಕೊಡ್ತೀನಿ ಅಂತೇನಾದ್ರೂ ಹೇಳಿದ್ರಾ? ಇಲ್ವಲ್ಲ. ಬಲವಂತದಿಂದ ಭೂ ಸ್ವಾಧೀನ ಇಲ್ಲ ಅಂತ ಹೇಳ್ತಾರೆ DKಶಿ. ಹಾಗಾದ್ರೆ ಏನಕ್ಕೆ ಈ ಪ್ರಯತ್ನ ಮಾಡ್ತಿರೋದು? ಈ ಯೋಜನೆಯನ್ನ ಕೈ ಬಿಡ್ಬೋದಲ್ವಾ ಅಂತ HDK ಕುಮಾರಸ್ವಾಮಿ ಅವರು ಹಾಗೂ ದೇವೇಗೌಡರು ಹೇಳಿರುವಂಥದ್ದು. ದೇವೇಗೌಡರು ರೈತರ ಪರವಾಗಿ ಮಾತನಾಡಿದ್ದಾರೆ. ಇವತ್ತು ಬಿಸಿಲಲ್ಲೂ ಕೂಡ ರೈತರ ಜೊತೆ ನಿಂತು ಆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಓಕೆ, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅದೇ ಸ್ಥಳದಲ್ಲಿ ಹರ್ಷವರ್ಧನ್ ಇದ್ದಾರೆ. ನೋಡೋಣ ಏನು ಅಪ್ಡೇಟ್ ಇದೆ ಅಂತ ಹೇಳಿ. JDSನ ನಾಯಕರು ನಿನ್ನೆಯಿಂದ ಬೆಂಗಳೂರು ಪಾದಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ನಿನ್ನೆ ಮೊದಲ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 8 ಕಿಲೋಮೀಟರ್ ಬೈರನಹಳ್ಳಿಯಿಂದ ಬಿಡದಿಯವರೆಗೆ ಪಾದಯಾತ್ರೆ ಸಾಗಿತು. ಇವತ್ತು ಬೈರನಹಳ್ಳಿಯಿಂದ ಮೈಸೂರು ರೋಡ್ವರೆಗೆ ಸುಮಾರು 18 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎರಡನೇ ದಿನದ ಪಾದಯಾತ್ರೆ ಆರಂಭವಾಗುತ್ತೆ. ಇವತ್ತಿನ ಪಾದಯಾತ್ರೆಗೆ ಮಾಜಿ ಪ್ರಧಾನಮಂತ್ರಿಗಳಂತಹ HD ದೇವೇಗೌಡರವರು ಒಂದು ಸಾಂಕೇತಿಕವಾಗಿ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಇವತ್ತು ನಾವು ಬಿಡದಿಯ BGS ಜಂಕ್ಷನ್ ನಲ್ಲಿದ್ದೀವಿ. ಇವತ್ತು ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈ BGSನ ಸರ್ಕಲ್ಗೆ ಜಮಾವಣೆ ಆಗ್ತಾ ಇದ್ದಾರೆ. JDS ನಡೆಸಿರುವಂತಹ ಪಾದಯಾತ್ರೆಗೆ ಒಂದು ದೊಡ್ಡ ಮಟ್ಟದ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ರಾಮನಗರ ಜಿಲ್ಲೆಯಿಂದ ಸುಮಾರು ಎಲ್ಲ ತಾಲೂಕುಗಳಿರಬಹುದು, ಎಲ್ಲ ಹೋಬಳಿಗಳಿರ್ಬೋದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ನೂರಾರು ಹಳ್ಳಿಗಳಿಂದ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. JDSನ ಪಾದಯಾತ್ರೆಗೆ ಒಂದು ದೊಡ್ಡ ಮಟ್ಟದ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಜನ ಹೇಳ್ತಿರುವಂತಹದ್ದು, ರಾಜ್ಯ ಸರ್ಕಾರ ಮಾಡ್ತಿರುವಂತಹ ಈ ಒಂದು ಬಿಡದಿ ಟೌನ್ಶಿಪ್ ಇದು ನಮಗೆ ಮಾರಕ, ನಮಗೆ ಬೇಡ, ನಾವು ರೈತರಾಗಿದ್ದೇವೆ, ರೈತರಾಗಿರೋಕ್ ಬಿಡಿ, ನಮ್ಮನ್ನು ಯಾಕೆ ಈ ತರ ಒಂದು ಟೌನ್ಶಿಪ್ ಅನ್ನುವಂತಹ ಹೆಸರಲ್ಲಿ ಯಾಕೆ ನಮ್ಮನ್ನ ಹಾಳು ಮಾಡ್ತೀರಾ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದೆ. ಇಲ್ಲಿ ಎಲ್ಲರೂ ಸಹ ಎಲ್ಲರ ಬಾಯಲ್ಲೂ ಕೇಳ್ಬರ್ತಿರೋದು ಕುಮಾರಸ್ವಾಮಿ, ದೇವೇಗೌಡರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರುಗಳು. ಅವರಿಗೆ ಒಂದು ಜೈಕಾರವನ್ನು ಕೂಗ್ತಾ ಇದೆ. ರಾಜ್ಯ ಸರ್ಕಾರದ ಒಂದು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಎರಡನೇ ದಿನದ ಪಾದಯಾತ್ರೆಗೆ ಬಂದಿರುವಂತಹ ರೈತರ ಜೊತೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ಉಳ್ಗೆರೆ, ಮದ್ದೂರು ತಾಲೂಕು. ನಾವು ಇವತ್ತು ಬಂದಿರೋದು, ನಾಳೆನೂ ಇರ್ತೀವಿ, ನಾವು ಪೂರ್ತಿ ಮಾಡ್ತೀವಿ. ರೈತರು ಭೂಮಿ ಉಳ್ಕೋಬೇಕು, ರೈತರು ಭೂಮಿ ಕೊಟ್ಬಿಟ್ಟು ರೈತರು ಬೆಳೆ ಬೆಳೆದ್ರಲ್ವ ಎಲ್ಲ ಅನ್ನ ತಿನ್ನೋದು. ಈ ಮುಖ್ಯಮಂತ್ರಿಗಳು MP MLAಗಳೆಲ್ಲ ಅನ್ನನೇ ತಾನೇ ತಿನ್ನೋದು. ಅವ್ರು ಇನ್ನೇನು ಹಣ ಅದೇ ಅಂದ್ರೆ ದುಡ್ಡು ತಿಂದಾರೆ, ಇಲ್ಲ ಚಿನ್ನ ತಿಂದಾರೆ, ಅನ್ನನೇ ತಿನ್ಬೇಕು. ರೈತ ಬೆಳೆದು ಕೊಟ್ಟರು ತಾನೇ ಅವ್ರಿಗೆ ಆಗೋದು. ರೈತರು ಭೂಮಿ ಉಳ್ಕೋಬೇಕು. ಈಗ ಆಲೆ ಹೊಸಿ ಜನ ರೈತರು ಕೊಟ್ಬಿಟ್ಟವ್ರೆ, ಅವ್ರು ದುಡ್ಡುಗೋಸ್ಕರ ಮಾರ್ಕೊಂಡವ್ರೆ. ಈಗ ಇರೋರಾರು ನಮ್ಮಂಗೆ ಹೋರಾಟ ಮಾಡೋರು ಅವ್ರಿಗಾರು ಉಳ್ಕೋಬೇಕು. ಅದಕ್ಕೆ ನಾವು ಹೋರಾಟಕ್ಕೆ ಬಂದವಿ. ಕೊಟ್ಬಿಡಿ ಅಂತವ್ರೆ, ಕೊಟ್ಬಿಡು ಆಲೆ ಕೊಟ್ಬಿಟ್ಟಿರು ಮಾಡ್ಕೊಂಡವ್ರ. ಈಗ ಇರೋರು ರೈತರಾರು ನಮ್ಮಂಗೆ ಅವ್ರು ಇರೋರಾರು ಉಳಿಸ್ಕಲಿ. ಅದಕ್ಕೆ ನಾವು ಪಾದಯಾತ್ರೆ ಬಂದಿವಿ. ಹೇಳಿ ಸರ್. DK ಶಿವಕುಮಾರ್ ಅವರು ಮೊದಲೇ 2 ಕೋಟಿ ಅಂತ ಹೇಳಿದ್ರು, ನಿನ್ನೆ 3 ಕೋಟಿ ಹೇಳಿದ್ದಾರೆ. ರೈತರಿಗೆ 5 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ರೈತರ ಜಮೀನು ಹಂಗೆ ಇರಬೇಕು, ವ್ಯವಸಾಯಕ್ಕೆ ಇರುವಂಥ ಜಮೀನು.
ಇವರು 5 ಕೋಟಿ 3 ಕೋಟಿ ಕೊಡ್ತೀನಿ ಅಂತ